ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತುಂಬಾ ದಿನ ಆಗಿತ್ತು ಒಂದು ರಿವ್ಯೂ ನ ಕೊಟ್ಟು. ಇವತ್ತು ಅದಕ್ಕಂತಲೇ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿತ್ತು. ಬಟ್ ಕಾರಣಾಂತರದಿಂದ ಆ ಸಿನಿಮಾ ನಿನ್ನೆ ನಿಂತೋಗಿತ್ತು. ಏನ್ ಕತೆ ಅಂತ ಹೇಳ್ಬಿಟ್ಟು ನಾನು ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದೀರಾ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರು ಯಾರು ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಆದಷ್ಟು ಜನರು ಶೇರ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗೆ ಆದಷ್ಟು ಕಮೆಂಟ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ತಡ ಮಾಡಕೋಲ್ಲ, ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಏನ್ ಕತೆ, ಏನ್ ವಿಚಾರ ಮತ್ತೆ ಯಾವ ಸಿನಿಮಾ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ. ತಡ ಮಾಡಕೋಲ್ಲ, ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈ ಸಿನಿಮಾ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಹಯಗ್ರೀವ. ಈ ಸಿನಿಮಾ ಫೆಬ್ರವರಿ 27ನೇ ತಾರೀಕು ಸಿನಿಮಾ ಅನ್ಕೊಂಡಂಗೆ ರಿಲೀಸ್ ಆಗ್ಬೇಕಾಯ್ತು. ಬಟ್ ಕಾರಣಾಂತರದಿಂದ ಇದು ಒಂದು ಸೆನ್ಸಾರ್ ಮಂಡಳಿ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಬಟ್ ಕಾರಣಾಂತರದಿಂದ ಆಲ್ ಓವರ್ ಕರ್ನಾಟಕ ಕೆಲವು ಕಡೆ ಅಂತಂದ್ರೆ ಈ ಬೆಂಗಳೂರು, ಈ ಒಂದು ಗ್ರಾಮಾಂತರ ಸೈಡ್ ಅಲ್ಲಿ ಸ್ವಲ್ಪ ನಿಧಾನವಾಗಿ ಅಂತಂದ್ರೆ ಹೆಚ್ಚು ಕಮ್ಮಿ 4:30 ಶೋ ಸ್ಟಾರ್ಟ್ ಆಗಿರ್ಬೋದು. ಇನ್ನು ಕೆಲವು ಕಡೆ 7:30 ಶೋ ಸ್ಟಾರ್ಟ್. ಬಟ್ ನಮ್ಮ ದಾವಣಗೆರೆಯಲ್ಲಿ ಈ ಸಿನಿಮಾ ನೆನೆ ಶೋನೇ ಕೊಡ್ಲಿಲ್ಲ. ನೆನೆ ಕಂಪ್ಲೀಟ್ ಸಿನಿಮಾ ಇಲ್ಲ. ಬಟ್ ಇವತ್ತು ಬೆಳಗ್ಗೆ 10:30ಗೆ ಸಿನಿಮಾ ಇತ್ತು. 10 ಕಾಲ ಸಿನಿಮಾ ಇದ್ದಿದ್ರಿಂದ ನಾನು ಇವತ್ತು ಬೆಳಗ್ಗೆ ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಸಿನಿಮಾದ ರಿವ್ಯೂ ನ ಕೊಡಕ್ಕೆ ಅಂತ ಬಂದಿದ್ದೀನಿ. ಇನ್ನು ಸಿನಿಮಾ ನನಗೆ ಏನ್ ಅನ್ಸ್ತು, ಏನ್ ಕತೆ, ನನಗೆ ಏನೇನೆಲ್ಲ ಇಷ್ಟ ಆಯ್ತು ಮತ್ತೆ ಯಾರೆಲ್ಲ ಈ ಸಿನಿಮಾದಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ಒಂದು ವಿಶಿಷ್ಟವಾದಂತ ಮಾಹಿತಿನ ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ. ಈ ಸಿನಿಮಾ ಅನ್ಕೊಂಡಂಗೆ ನಿನ್ನೆ ರಿಲೀಸ್ ಆಗಿಲ್ಲ, ಬಟ್ ಇವತ್ತು ರಿಲೀಸ್ ಆಯ್ತು. ಬಟ್ ಈ ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ನನಗನ್ಸ್ತು ಏನಂದ್ರೆ, ಈ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ, ಫಸ್ಟ್ ಹೀರೋ ಬಂದ್ಬಿಟ್ಟು ಧನ್ವೀರ್ ಗೌಡ, ಹೀರೋಯಿನ್ ಬಂದು ಸಂಜನಾ ಆನಂದ್. ಈ ಸಿನಿಮಾದಲ್ಲಿ ಮತ್ತೆ ಕಿಲ್ಲಿ ನಟ, ಈ ಮೂವರು ಆಕ್ಟರ್ಸ್ ಮೇನ್ ಲೀಡ್ ಅಲ್ಲಿ ಇದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಸಿನಿಮಾ. ಈ ಸಬ್ಜೆಕ್ಟ್ ಯಾರಪ್ಪ ಇದ್ರ ನಿರ್ದೇಶಕರು ಅಂತಂದ್ರೆ ಓ.ಆರ್. ರಘುಕುಮಾರ್ ಅಂತ ಹೇಳ್ಬಿಟ್ಟು ಇವರು ಒಂದು ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದಂತವ್ರು. ಮೊದಲನೇ ಬಾರಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ನ ಒಂದು ಒಳ್ಳೆ ಕಥೆನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸಿನಿಮಾನ ತಂದಿದ್ರು ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಸಿನಿಮಾ ಬಂದಿರೋದು. ನನಗಂತೂ ಒಂದು ಒಳ್ಳೆ ನೆಕ್ಸ್ಟ್ ಲೆವೆಲ್ ಅನಿಸ್ತು. ಯಾಕೆಂದ್ರೆ ಈ ಸಿನಿಮಾದಲ್ಲಿ ನೋಡೋದಾದ್ರೆ ಈ ಸಿನಿಮಾ ಫಸ್ಟ್ ಆಗಿ ಒಂದು ಮೈಥಾಲಜಿ, ಸಸ್ಪೆನ್ಸ್, ಥ್ರಿಲ್ಲರ್, ಕ್ರೈಮ್ ಎವ್ರಿ ಒನ್ ನೋಡ್ಬೋದು. ಬಟ್ ಈ ಸಿನಿಮಾದಲ್ಲಿ ನಾನು ಕೆಲವ್ರಿಗೆ ಸಜೆಸ್ಟ್ ಮಾಡಲ್ಲ ಅಂತಂದ್ರೆ, ಕೆಲವ್ರಿಗೆ ನಾನು ಹೇಳ್ಬೇಕು ಅಂತಂದ್ರೆ, ಈ ಸಿನಿಮಾನ ಒಂದು ರಿವ್ಯೂ ನ ನೋಡಿದಾಗ ಈ ಸಿನಿಮಾನ ನೋಡ್ಕೊಂಡ್ ಬಂದ್ಮೇಲೆ ಕೆಲವೊಂದಿಷ್ಟು ನಾನು ಸಜೆಷನ್ ಮಾಡಕ್ ಹೋಗಲ್ಲ. ಯಾಕೆಂತಂದ್ರೆ ಕೆಲವೊಂದು ಸೀನ್ಸ್ ಗಳು ತುಂಬಾನೇ ಕ್ರೈಮ್ ಅಂತಾರಲ್ಲ ಆ ತರ ತೋರಿಸಿದಾರೆ. ಬಟ್ ಅವೆಲ್ಲ ನಮಗೆ ಇಂಟ್ರೆಸ್ಟಿಂಗ್ ಬರಲ್ಲ. ಬಟ್ ಆ ಸೀನ್ಸ್ ಗಳನ್ನ ತುಂಬಾ ಜನ ನೋಡಕ್ ಹೋಗ್ಬಿಟ್ರೆ ನಿಮಗೆ ಭಯ ಆಗುತ್ತೆ ಅನ್ನೋರು ಮಾತ್ರ ಇಲ್ಲ. ನಮ್ಗೆ ಒಂದು ಕೆಲವೊಂದು ಸೀನ್ಸ್ ಗಳು ನೋಡಿದ್ರೆ ಹಾರರ್ ತರ ಒಂದು ಇದೆಷ್ಟು ಅಂದ್ರೆ ಒಂದು ಮನುಷ್ಯನನ್ನ ಒಂದು ರುಂಡವನ್ನ ಇದು ಮಾಡಿರುವಂತ ಒಂದು ಬಾಡಿನ ಕೆಲವು ಸಲ ತೋರಿಸ್ತಾರೆ. ಆ ಒಂದು ಸೀನ್ಸ್ ಗಳನ್ನ ನೋಡಿದಾಗ ತುಂಬಾನೇ ಭಯ ಅನ್ಸುತ್ತೆ. ಆ ತರ ಒಂದು ಭಯ ಇದ್ದವ್ರು ಯಾರು ದಯವಿಟ್ಟು ಸಿನಿಮಾಗೆ ಹೋಗಿ ನೋಡ್ಕೊಂಡ್ ಬರ್ಬೇಡಿ. ಇನ್ನು ನಮ್ಗೆ ಏನು ಅನ್ಸಲ್ಲ ಮತ್ತೆ ಏನು ಇದು ಮಾಡಕ್ ಹೋಗಲ್ಲ, ನಾವ್ ಎಲ್ಲಾ ತರದ್ದು ನೋಡ್ತೀವಿ ಅನ್ನೋರು ಬದಲು ಈ ಸಿನಿಮಾ ನೋಡಿ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಒಂದು ಒಳ್ಳೆ ಸಸ್ಪೆನ್ಸ್ ಕ್ಲೈಮ್ಯಾಕ್ಸ್ ಸಿನಿಮಾ, ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದು. ಯಾವುದೇ ಕಾರಣಕ್ಕೂ ಇಂತ ಒಂದು ಒಳ್ಳೆ ಇರುವಂತ ಸಿನಿಮಾನ ಬಿಡ್ಕೊಳಕ್ ಹೋಗ್ಬಿಡ್ರಿ. ಫಸ್ಟ್ ಸಿನಿಮಾನ ಹೋಗಿ ಥಿಯೇಟರ್ ನೋಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದರ್ಶನ್ ಫ್ಯಾನ್ಸ್ ಅಂತೂ ಈ ಸಿನಿಮಾ ಪಕ್ಕ ನೋಡೇ ನೋಡ್ತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕಂದ್ರೆ ಇದು ನಮ್ಮ ಒಂದು ಡಿ ಬಾಸ್ ಅವರ ಸಿನಿಮಾ. ಇದು ಸಿನಿಮಾ ತಪ್ಪಾಗಲ್ಲ. ಯಾಕೆಂದ್ರೆ ಈ ಒಂದು ಸಿನಿಮಾದಲ್ಲಿ ಅಷ್ಟೊಂದು ನಾಲೆಡ್ಜಬಲ್ಸ್ ಎಲ್ಲಾರು ಕೂಡ ಹೋಗಿ ನೋಡುವಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ಎಲ್ಲರೂ ಹೋಗಿ ನೋಡ್ಲೇಬೇಕು. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈ ಸಿನಿಮಾ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇನ್ನು ನೆಕ್ಸ್ಟ್ ಲೆವೆಲ್ ಕ್ಲೈಮ್ಯಾಕ್ಸ್ ಕೂಡ ಇದೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಹಾಡ್ ಬಗ್ಗೆ ಬರೋದಾದ್ರೆ ಈ ಸಿನಿಮಾದ ಜುಡೋ ಸ್ಯಾಂಡಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಒಂದು ಹಾಡುಗಳನ್ನ ಬರೆದಿದ್ದಾರೆ. ಒಂದಿಷ್ಟು ಸಾಂಗ್ಸ್ ಗಳು ನಾನು ನಿಮ್ಗೆ ಹೇಳ್ಬೋದು. ಮೊದಲನೇ ಮಾತು ಮತ್ತು ಹಯಗ್ರೀವನ ಒಂದು ಮುಖ್ಯ ಸೇನೆ ಅಂತ ಹೇಳ್ಬಿಟ್ಟು ಸೇನೆ ಮುಖ್ಯಸ್ಥ ಅಂತ ಒಂದು ಸಾಂಗ್ ಆಗಿರ್ಬೋದು. ತುಂಬಾ ಚೆನ್ನಾಗಿದಾವೆ ಈ ಸಾಂಗ್ ಮಾತ್ರ. ನೀವು ನೋಡ್ಲೇಬೇಕು. ಈ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ಬಂದಿದೆ. ಇನ್ನು ಕಾಮಿಡಿ ಅಂತ ಬಂದ್ರೆ ಗಿಲ್ಲಿ ನಟ ಅವರು ತುಂಬಾನೇ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಕಾಮಿಡಿನ ಈ ಸಿನಿಮಾದಲ್ಲಿ ರೂಪಿಸ್ಕೊಂಡಿದ್ದಾರೆ. ಈ ಟೈಮಲ್ಲಿ ಗಿಲ್ಲಿ ನಟ ಅವ್ರ ಸಿನಿಮಾ ಕೂಡ ಒಂದು ರಿಲೀಸ್ ಆಗಿದೆ. ಅದನ್ನ ನೋಡ್ಬೋದು. ಈ ಸಿನಿಮಾದಲ್ಲಿ ನೀವು ಗಿಲ್ಲಿ ನಟ ಅವರು, ಶೋಭರಾಜ್ ಅವರು, ಹೀಗೆ ಆದಷ್ಟು ಕಲಾವಿದರುಗಳು ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದಿಷ್ಟು ಡೈಲಾಗ್ಸ್ ಆಗಿರ್ಬೋದು, ಒಂದಿಷ್ಟು ಫೈಟಿಂಗ್ಸ್ ಆಗಿರ್ಬೋದು, ಆಕ್ಷನ್ಸ್ ಆಗಿರ್ಬೋದು, ಎವ್ರಿ ಒನ್ ಇಸ್ ಮಾಸ್ ಲುಕ್. ಈ ಸಿನಿಮಾದಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿದ್ದು ಧನ್ವೀರ್ ಅವರ ಒಂದು ಆಕ್ಟಿಂಗ್. ಯಾಕಂದ್ರೆ ಹಳೆ ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ ಇಂಪ್ರೂವ್ಮೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಈ ಸಿನಿಮಾದಲ್ಲಿ. ಎಸ್, ಹೌದು. ಯಾಕಂದ್ರೆ ಮೊದಲನೇ ಸಿನಿಮಾದಿಂದ ಹಿಡಿದು ಬಜಾರ್ ಮೂವಿಯಿಂದ ಹಿಡಿದ್ಬಿಟ್ಟು ನಾನು ಈಗ ವಾಮನ ಸಿನಿಮಾ ತನಕ ನೋಡಿದೀನಿ. ಎಲ್ಲಾ ಸಿನಿಮಾದಲ್ಲೂ ಕೂಡ ಕೆಲವೊಂದಿಷ್ಟು ಕ್ಯಾರೆಕ್ಟರೈಸೇಷನ್ ಎಲ್ಲೋ ಒಂದ್ ಕಡೆ ಹಳೆ ಸಿನಿಮಾ ರಿಪೀಟ್ ಆಗ್ತಾ ಇದೆ ಅಂತ ಇಲ್ಲ ಸ್ನೇಹಿತರೆ. ಈ ಸಿನಿಮಾದಲ್ಲಿ ನೆಕ್ಸ್ಟ್
ಯಾಕಂದ್ರೆ ಆ ಎಲ್ಲಾ ಮೂವಿಗಳ ಕಂಪ್ಯಾರಿಸನ್ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಇದೆ. ಆಕ್ಟಿಂಗ್ ಮಾತ್ರ ಧನ್ವೀರ್ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಈ ಸಿನಿಮಾದ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಮತ್ತು ಇನ್ನು ಸ್ಕ್ರಿಪ್ಟ್ ಸೆಲೆಕ್ಷನ್ ವಿಚಾರದಲ್ಲಿ ಅವ್ರು ತಗೊಂಡಿರುವಂತ ನಿರ್ಧಾರ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ಸಬ್ಜೆಕ್ಟ್ ಈ ಸಿನಿಮಾ. ಅವ್ರ ಒಂದು ಸಿನಿಮಾ ರಂಗದಲ್ಲಿ ಅವರ ಒಂದು ಪಾತ್ರದಲ್ಲಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಒಂದು ಬಂದಿದೆ. ಇನ್ನು ಈ ಸಿನಿಮಾದಲ್ಲಿ ಸಂಜನಾ ಆನಂದ್ ಅವರು ಹೀರೋಯಿನ್ ಆಗಿರೋದು ತುಂಬಾ ಚೆನ್ನಾಗಿದೆ. ಅವ್ರ ಪಾತ್ರನೂ ಕೂಡ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ. ಈ ಸಿನಿಮಾನ ನನಗೆ ನೋಡ್ಕೊಂಡ್ ಬಂದ್ಮೇಲೆ ಒಂದಿಷ್ಟು ರೇಟಿಂಗ್ಸ್ ಅಂತ ಆಗಿರ್ಬೋದು. ನಾನು ರೇಟಿಂಗ್ಸ್ ಅದಕ್ಕೆ ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಸಿನಿಮಾ ಯಾವ ತರ ಇದೆ ನನಗ್ ಗೊತ್ತಾದ್ಮೇಲೂ ಕೂಡ ನಾನು ರೇಟಿಂಗ್ಸ್ ಗಳನ್ನ ಇಂಪ್ರೂವ್ಮೆಂಟ್ ಮಾಡಕ್ ಹೋಗಲ್ಲ. ತುಂಬಾ ಚೆನ್ನಾಗಿದೆ ಸಿನಿಮಾ, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಆದಷ್ಟು ಇವತ್ತು ನಿಮ್ಮ ಚಿತ್ರಮಂದಿರಗಳೇ ನಮ್ಮ ದಾವಣಗೆರೆಯಲ್ಲಿ ಈ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಅದು ಗೀತಾಂಜಲಿ ಥಿಯೇಟರ್ ನಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಹೋಗಿ ಸಿನಿಮಾನ ನೋಡ್ಕೊಂಡ್ ಬನ್ನಿ. ನಿಮಗೆ ಏನಿಸ್ತು, ನಿಮಗೆ ಏನೆಲ್ಲ ಇಷ್ಟ ಆಯ್ತು, ನಿಮಗೆ ಏನೆಲ್ಲ ಕಷ್ಟ ಆಯ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ಯಾರೆಲ್ಲ ನೀವು ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದೀರಾ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.